ಚಿನ್ನ 22 ಕ್ಯಾರೆಟ್ ಏನು ಆಭರಣ ಚಿನ್ನ ಇದೆ, ಇವತ್ತು ಪ್ರತಿ ಗ್ರಾಮ್ಗೆ 11,400 ರೂಪಾಯಿ ಇದ್ದರೆ 24 ಕ್ಯಾರೆಟ್ ಅಪರಂಜಿ ಚಿನ್ನ 12,420 ರೂಪಾಯಿ ಪ್ರತಿ ಗ್ರಾಮ್ಗಿದ್ರೆ ಬೆಳ್ಳಿ 1,60,000 ರೂಪಾಯಿ ಪ್ರತಿ ಕೆಜಿಗೆ ಬೆಳ್ಳಿ ಇವತ್ತು ಟ್ರೇಡ್ ಆಗ್ತಾ ಇದೆ. ಹಾಗೂ ಮುಖ್ಯವಾಗಿ ಈಗೇನು ದೀಪಾವಳಿ ಹಬ್ಬ ಬರ್ತಾ ಇದೆ, ಇದರಿಂದ ಇನ್ನೂ ಚಿನ್ನದ ಬೇಡಿಕೆ ಜಾಸ್ತಿ ಆಗ್ತಿರೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನದ ಬೆಲೆಗಳು $4,000 ಪ್ರತಿ ಔನ್ಸ್ಗೂ ಹೆಚ್ಚಾಗಿ ಟ್ರೇಡ್ ಆಗ್ತಿರೋದ್ರಿಂದ ಖಂಡಿತವಾಗ್ಲೂ ಈ ಬೆಳ್ಳಿ ಚಿನ್ನದ ಏನು ಏರಿಕೆ ಇದೆ ಇದು ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ಹೋಗುತ್ತೆ, ಇಲ್ಲಿಂದ ಇನ್ನೂ ಜಾಸ್ತಿ ಆಗುತ್ತಾ ಅಂತ ನೋಡೋದಾದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ರಷ್ಯಾ ಯುಕ್ರೇನ್ ಆಗಿರ್ಬೋದು ಹಾಗೂ ಏನು ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿಂಜರಿತ ಆಗಿರ್ಬೋದು, ಡಾಲರ್ಗಳನ್ನು ಮಾರ್ಬಿಟ್ಟು ಸೆಂಟ್ರಲ್ ಬ್ಯಾಂಕ್ಗಳು ಬೇರೆ ಬೇರೆ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಡಾಲರ್ಗಳನ್ನು ಮಾರ್ಬಿಟ್ಟು ಅವರು ಕೂಡ ಚಿನ್ನ ಬೆಳ್ಳಿ ಖರೀದಿ ಮಾಡ್ತಾ ಇದ್ದಾರೆ. ಬರೀ ಸಾಮಾನ್ಯ ಜನ ಅಲ್ಲ, ಬರೀ ಇಂಡಿವಿಜುವಲ್ಸ್ ಅಲ್ಲ, ದೊಡ್ಡ ದೊಡ್ಡ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಚೈನಾ ಆಗಿರ್ಬೋದು ಹಾಗೂ ಅನೇಕ ಯುರೋಪಿಯನ್ ರಾಷ್ಟ್ರಗಳಾಗಿರ್ಬೋದು, ಜಪಾನ್ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಈ ಥರ ಅನೇಕ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳೇ ಚಿನ್ನವನ್ನು ಖರೀದಿ ಮಾಡ್ತಿರೋದ್ರಿಂದ ಲಾಸ್ಟ್ ಒಂದೇ ಒಂದು ವರ್ಷದಲ್ಲಿ ಹತ್ತತ್ರ 60-65% ರಿಟರ್ನನ್ನು ಚಿನ್ನ ಕೊಟ್ಟಿದ್ರೆ ಬೆಳ್ಳಿಯಲ್ಲಿ ಹತ್ತತ್ರ 70-75% ರಿಟರ್ನನ್ನು ಒಂದೇ ಒಂದು ವರ್ಷದಲ್ಲಿ ನೋಡಿದ್ದೀವಿ. ಈಗ ಇಲ್ಲಿಂದ ಇದೇ ಥರ ಏರಿಕೆಯನ್ನು ಇನ್ನೊಂದು ವರ್ಷಕ್ಕೆ ನೋಡ್ಬೋದಾ ಅಂದರೆ ಖಂಡಿತ ಅದರ ಸಾಧ್ಯತೆಗಳು ಕಡಿಮೆ ಇದೆ. ಸೊ ನನ್ನ ಪ್ರಕಾರ ಮುಂದಿನ ದಿನಗಳಲ್ಲಿ ಈಗೇನು ಆಲ್ರೆಡಿ ಅನೇಕ ಜನ ಟ್ರೇಡರ್ಸ್ಗಳು ಚಿನ್ನ ಬೆಳ್ಳಿ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಶಾರ್ಟ್ ಪೊಸಿಷನ್ಸ್ಗಳನ್ನು ತಗೊಂಡಿದ್ರು, ಅವರು ಕೂಡ ಇವಾಗ ಅವರ ಶಾರ್ಟನ್ನು ಅನ್ವೈಂಡ್ ಮಾಡ್ತಿರೋದ್ರಿಂದ ಚಿನ್ನ ಇಲ್ಲಿಂದ ಇನ್ನೊಂದು 200 ರೂಪಾಯಿ 300 ರೂಪಾಯಿ ಪ್ರತಿ ಗ್ರಾಮ್ಗೆ ಏರಿಕೆಯನ್ನು ಕಾಣ್ಬೋದು. ಆದರೆ ಈ ಟೈಮಲ್ಲಿ ಹೊಸದಾಗಿ ಹೂಡಿಕೆಗೋಸ್ಕರ ಚಿನ್ನ ಬೆಳ್ಳಿಯಲ್ಲಿ ಮಾಡೋದು ಉತ್ತಮ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಆದರೆ ಭಾರೀ ಪ್ರಮಾಣದ ಕುಸಿತ ಆಗ್ಬಿಡುತ್ತೆ ಚಿನ್ನ ಬೆಳ್ಳಿ ದರಗಳಲ್ಲಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಟ್ರಂಪಿನ ಟ್ಯಾರಿಫ್ ನಡೆಗಳಾಗಿರ್ಬೋದು, ಅದೇ ರೀತಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಏನು ಪ್ರಗತಿ ಅಥವಾ ಗ್ರೋತ್ ರೇಟ್ ಕಡಿಮೆ ಆಗ್ತಾ ಬಂದಿದೆ ಹಾಗೂ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿಂಜರಿತ ಕಾಣ್ತಾ ಇದ್ದೀವಿ. ಮತ್ತೊಂದು ಕಡೆ ಯುದ್ಧದ ಭೀತಿಗಳು ಏನು ಇಡೀ ವಿಶ್ವದಲ್ಲಿ ನಡೀತಾ ಇದೆ, ಹೀಗಾಗಿ ಚಿನ್ನ ಬೆಳ್ಳಿ ದರಗಳಲ್ಲಿ ಈ ಪ್ರಮಾಣದ ಏರಿಕೆಯನ್ನು ನೋಡ್ತಾ ಇದ್ದೀವಿ. ಚಿನ್ನ ಬೆಳ್ಳಿಯಲ್ಲಿ ಯಾವುದಾನ ಕರೆಕ್ಷನ್ ಅಥವಾ ಇಳಿಕೆ ಬಂದರೂ ಕೂಡ ಒಂದು 10-15% ಇಳಿಕೆ ಆಗ್ಬೋದೇ ಹೊರತು ಭಾರೀ ಪ್ರಮಾಣದ ಕುಸಿತವನ್ನು ಚಿನ್ನ ಬೆಳ್ಳಿಯಲ್ಲಿ ನಿರೀಕ್ಷಿಸಬೇಡಿ. ಹೂಡಿಕೆ ದೃಷ್ಟಿಯಿಂದ ಹೊಸದಾಗಿ ಈ ಹೈಯರ್ ಲೆವೆಲ್ಸಲ್ಲಿ ಮಾಡೋದು ಒಳ್ಳೆಯದಲ್ಲ. ಹಾಗಾಗಿ ಒಂಚೂರು ವೆಯ್ಟ್ ಮಾಡಿ, ಒಂದು 10-15% ಕರೆಕ್ಷನ್ ಬರುವ ಸಾಧ್ಯತೆ ಇದೆ. ಆದರೆ ಇಲ್ಲಿಂದ ಭಾರೀ ಪ್ರಮಾಣದ ಏರಿಕೆ ಆಗಿಬಿಡುತ್ತೆ, ಇನ್ನೊಂದು ವರ್ಷಕ್ಕೆ 60% ಮೇಲೆ ಹೋಗುತ್ತೆ, ಅದು ನನ್ನ ಖಂಡಿತ ನಿರೀಕ್ಷೆ ಅಲ್ಲ. ಸರಿ, ಇವಾಗ ಅಂದ್ರೆ ಈಗ ದೀಪಾವಳಿಗೆ ಚಿನ್ನ ಖರೀದಿ ಮಾಡಬೇಕು ಅನ್ನೋರಿಗೆ ತಗೋಬೋದಾ ಅಥವಾ ವೇಟ್ ಮಾಡಕ್ಕೆ ಹೇಳ್ತೀರಾ? ದೀಪಾವಳಿಗೋಸ್ಕರ ನಾನು ಚಿನ್ನವನ್ನು ಖರೀದಿ ಮಾಡ್ತಾ ಇದ್ದೀನಿ ಅನ್ನೋರು ಆಯಿತು, ನಾವು ಲಕ್ಷ್ಮಿ ಒಂದು 1 ಗ್ರಾಮ್ ಕಾಯಿನ್ ತೊಗೊಳ್ತಾ ಇದ್ದೀವಿ, ಈ ಖಂಡಿತವಾಗ್ಲೂ ನಿಮ್ಮ ಶಾಸ್ತ್ರಕ್ಕೋಸ್ಕರ ಚಿನ್ನವನ್ನು ಖರೀದಿ ಮಾಡಬೇಕು ಅನ್ನೋರು ಖರೀದಿ ಮಾಡ್ಬೋದು. ಆದರೆ ಹೂಡಿಕೆ ದೃಷ್ಟಿಯಿಂದ ಚಿನ್ನವನ್ನು ಈ ರೇಟಲ್ಲಿ ಖರೀದಿ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಆದರೆ ಭಾರೀ ಪ್ರಮಾಣದ ಕುಸಿತವನ್ನು ಕೂಡ ಚಿನ್ನದಲ್ಲಿ ನಿರೀಕ್ಷಿಸಬೇಡಿ. ಪ್ರತಿ ಗ್ರಾಮ್ಗೆ 5,000 ಬಂದ್ಬಿಡುತ್ತೆ, 6,000 ಬಂದ್ಬಿಡುತ್ತೆ, ಬೆಳ್ಳಿ ಪ್ರತಿ ಕೆಜಿಗೆ 50,000 60,000 ಬಂದ್ಬಿಡುತ್ತೆ, ಅದೆಲ್ಲ ಯಾವುದೂ ಸಾಧ್ಯತೆಗಳಿಲ್ಲ. ಟ್ರಂಪ್ ಸೊ ಈ ದರ ಏರಿಕೆ ಇವಾಗ ಆಲ್ರೆಡಿ ಏನಾಗಿದೆ, ಇದು ಹಬ್ಬ ಅಂದರೆ ಇನ್ನು 1 ತಿಂಗಳಿಂದ 3 ತಿಂಗಳವರೆಗೂ ಕಂಟಿನ್ಯೂ ಆಗ್ಬೋದೇ ಹೊರತು ಅದಾದಮೇಲೆ ಖಂಡಿತವಾಗ್ಲೂ ಚಿನ್ನ ಬೆಳ್ಳಿಯಲ್ಲಿ ಕರೆಕ್ಷನನ್ನು ಕಾಣ್ತೀವಿ. ಯಾವುದು ಮೇಲ್ಗಡೆ ದಿಢೀರಂತ ಹೋಗಿರುತ್ತೆ ಅದು ಕೆಳಗಡೆ ಬರಲೇಬೇಕು. ಯಾವಾಗ ಬರಬೇಕು, ಎಷ್ಟು ಬರಬೇಕು ಅನ್ನೋದನ್ನು ಕೂಡ ನಾವು ನೋಡೋದಾದರೆ ಒಂದು 10-15% ಇಳಿಕೆಯನ್ನು ನಿರೀಕ್ಷಿಸ್ಬೋದು. ಭಾರೀ ಪ್ರಮಾಣದ ಕುಸಿತ ಅಂತೂ ಚಿನ್ನ ಬೆಳ್ಳಿಲಿ ಆಗೋದಿಲ್ಲ. ಯಾರ್ಯಾರು ಖರೀದಿ ಮಾಡಬೇಕು ಅಂತಿದ್ದೀರಾ ಹಾಗೂ ಯಾರ್ಯಾರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನು ನೋಡ್ತಾ ಇದ್ದೀರಾ, ಈ ಲೆವೆಲ್ಸಲ್ಲಿ ಖಂಡಿತವಾಗ್ಲೂ ಹೂಡಿಕೆ ದೃಷ್ಟಿಗೆ ಬೈ ಮಾಡೋದು ಒಳ್ಳೆಯದಲ್ಲ. ಒಂದು 10-15% ಆ ಕರೆಕ್ಷನ್ ಬರಲಿ, ಅದು ಬಂದಾಗ ಖಂಡಿತವಾಗ್ಲೂ ಹೂಡಿಕೆ ದೃಷ್ಟಿಯಿಂದ ಯಾರ್ಯಾರು ಕಾಯ್ತಿದ್ದೀರಾ ಅವ್ರು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ನಾರ್ಮಲಿ ಏನಾಗುತ್ತೆ, ಚಿನ್ನ ಬೆಳ್ಳಿ ದರಗಳು ಏರಿಕೆ ಆದಾಗ ಪ್ಲಾಟಿನಮ್ ಬೆಲೆಗಳಲ್ಲೂ ಕೂಡ ಏರಿಕೆಯನ್ನು ನಾವು ಕಾಣ್ತೀವಿ. ಆದರೆ ಡೈಮಂಡ್ಗೆ ಈ ಲ್ಯಾಬ್ ಗ್ರೋನ್ ಡೈಮಂಡ್ಗಳು ಬಂದಿರೋದ್ರಿಂದ ಡೈಮಂಡ್ ಬೆಲೆಗಳಲ್ಲಿ ಖಂಡಿತವಾಗ್ಲೂ ಅಷ್ಟೊಂದು ಪ್ರಮಾಣದ ಏರಿಕೆ ಚಿನ್ನ ಬೆಳ್ಳಿಯಲ್ಲಿ ಅಥವಾ ಪ್ಲಾಟಿನಮಲ್ಲಿ ಏನಾಗಿದೆ ಅದು ಖಂಡಿತ ಕಂಡಿಲ್ಲ. ಡೈಮಂಡ್ ಬೆಲೆಗಳಲ್ಲಿ ಈ ಲ್ಯಾಬ್ ಗ್ರೋನ್ ಡೈಮಂಡಿನ ಕಾನ್ಸೆಪ್ಟಿಂದಾಗಿ
ಡೈಮಂಡ್ ಬೆಲೆಗಳಲ್ಲಿ ನೀವು ಹೂಡಿಕೆ ದೃಷ್ಟಿಯಿಂದ ಡೈಮಂಡ್ ಯಾರು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಆದರೆ ನಾವು ಖಂಡಿತವಾಗ್ಲೂ ನಮ್ಮ ಶೋಕಿಗೋಸ್ಕರ ಅಥವಾ ನಮ್ದೊಂದು ಸ್ಟೇಟಸ್ಗೋಸ್ಕರ ನಾವು ಡೈಮಂಡನ್ನು ಹಾಕಬೇಕು ಅಂತಿರೋರು ನೀವು ನ್ಯಾಚುರಲ್ ಡೈಮಂಡನ್ನು ಹಾಕಿ ಅಥವಾ ಲ್ಯಾಬ್ ಗ್ರೋನ್ ಡೈಮಂಡನ್ನು ಹಾಕಿ ಇವತ್ತು ವ್ಯತ್ಯಾಸ ಯಾರಿಗೂ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಹೂಡಿಕೆ ದೃಷ್ಟಿಯಿಂದ ನೋಡ್ತಾ ಇರೋರು ಡೈಮಂಡಲ್ಲಿ ಖಂಡಿತವಾಗ್ಲೂ ಹೂಡಿಕೆ ಮಾಡೋದು ಒಳ್ಳೇದು ಅಲ್ಲ. ಬರೀ ನಿಮ್ಮ ಸ್ಟೇಟಸ್ಗೋಸ್ಕರ ಅಥವಾ ನಿಮ್ಮ ಒಂದು ನಾನು ತೋರಿಸ್ಕೊಳೋದಕ್ಕೋಸ್ಕರ ಇಟ್ಕೋಬೇಕು ಅಂತಿರೋರು ಅಂಥವ್ರು ಮಾತ್ರ ಡೈಮಂಡನ್ನು ಖರೀದಿ ಮಾಡಬೇಕೇ ಹೊರತು ಹೂಡಿಕೆ ದೃಷ್ಟಿಗೆ ಡೈಮಂಡ್ ಒಳ್ಳೇದಲ್ಲ. ಅಂದ್ರೆ 1.5 ಲಕ್ಷ ಸಾಮಾನ್ಯ ಜನರು ಕೇಳೋದು 1.5 ಲಕ್ಷ ಆಗುತ್ತಾ, 1.25 ಬಂದ್ಬಿಟ್ಟಿದೆ ಈಗ ಚಿನ್ನ, 1.5 ಲಕ್ಷ ಆಗುತ್ತಾ ಅಂತ. ಸೊ ನನ್ನ ಪ್ರಕಾರ ಈಗೇನು ಚಿನ್ನದ ರೇಟು ನಿಮಗೆ ಪ್ರತಿ ಗ್ರಾಮಿಗೆ 24 ಕ್ಯಾರೆಟ್ ಚಿನ್ನ 1,24,000 ಇದೆ. ಇದು ಇನ್ನೊಂದು 5ರಿಂದ 10% ಏರಿಕೆ ಅಂದರೆ 1,30,000 35,000 ಹೋಗ್ಬೋದು. 1.5 ಲಕ್ಷ ಭಾರಿ ಕಡಿಮೆ ಟೈಮಲ್ಲಿ ಹೋಗುವ ಸಾಧ್ಯತೆಗಳು ನನಗೆ ಕಾಣ್ತಾ ಇಲ್ಲ. ಬೆಳ್ಳಿ ಇನ್ಫ್ಯಾಕ್ಟ್ ಹೂಡಿಕೆ ದೃಷ್ಟಿಯಿಂದ ಯಾರ್ಯಾರು ನೋಡ್ತಿದ್ದೀರಾ, ಚಿನ್ನದ ಬದಲು ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದು ಉತ್ತಮ. ಯಾಕಂದರೆ ಅದಕ್ಕೆ ಇಂಡಸ್ಟ್ರಿಯಲ್ ಯೂಸೇಜ್ ಕೂಡ ಬೆಳ್ಳಿಗೆ ಇರುತ್ತೆ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ನೋಡೋದಾದರೆ ಸಿಲ್ವರ್ ಇಸ್ ಬೆಟರ್ ದನ್ ಗೋಲ್ಡ್ ಅಂತ ಹೇಳ್ತೀನಿ. ಬಳಕೆ ದೃಷ್ಟಿಯಿಂದ ನೋಡೋದಾದರೆ ನೀವು ಹಬ್ಬಕ್ಕೋಸ್ಕರ ನಾನು ಖರೀದಿ ಮಾಡಬೇಕು, ಮದುವೆ ಇದೆ, ಗುರುಪ್ರವೇಶ ಇದೆ ಅಥವಾ ದೀಪಾವಳಿಗೋಸ್ಕರ ಖರೀದಿ ಮಾಡಬೇಕು ಅಂತಿರೋರು ಇವಾಗ ನೀವು ಶಾಸ್ತ್ರಕ್ಕೆ 1 ಗ್ರಾಮ್ ಚಿನ್ನ ಅಥವಾ 1 ಗ್ರಾಮ್ ಗೋಲ್ಡ್ ಕಾಯಿನನ್ನು ನಾನು ಲಕ್ಷ್ಮಿ ಕಾಯಿನ್ ತೊಗೊಳ್ತೀನಿ ಇಂಥದ್ದು ಖಂಡಿತವಾಗ್ಲೂ ನೀವು ತೊಗೋಬೋದು. ಆದರೆ ಹೂಡಿಕೆ ದೃಷ್ಟಿಯಿಂದ ಯಾರ್ಯಾರು ಚಿನ್ನ ಬೆಳ್ಳಿಯನ್ನು ನೋಡ್ತಾ ಇದ್ದೀರಾ ಈ ಲೆವೆಲ್ಸಲ್ಲಿ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೇದಲ್ಲ. ಬೆಳ್ಳಿ ಆಗ್ಬೋದಾ ಸರ್ 2 ಲಕ್ಷ? ಬೆಳ್ಳಿ ಖಂಡಿತ ಈಗೇನು 1,60,000 ರೇಟಲ್ಲಿದೆ, 1,70,000 1,75,000ವರೆಗೂ ಹೋಗ್ಬೋದು. ಹಾಗೂ ಕೇವಲ ಒಂದೇ ಒಂದು ವಾರದಲ್ಲಿ ಬೆಳ್ಳಿ ದರಗಳಲ್ಲಿ ಹತ್ತತ್ರ 5,000 ರೂಪಾಯಿ ಏರಿಕೆಯನ್ನು ಕಳೆದ ಒಂದೇ ಒಂದು ವಾರದಲ್ಲಿ ನೋಡಿದ್ದೀರಾ. ಅದೇ ರೀತಿ ಚಿನ್ನದ ಬೆಲೆಗಳಲ್ಲಿ ಕಳೆದ ಒಂದು ವಾರದಿಂದ 10 ದಿವಸಕ್ಕೆ ಹತ್ತತ್ರ 650 ರೂಪಾಯಿಂದ 750 ರೂಪಾಯಿ ಪ್ರತಿ ಗ್ರಾಮ್ಗೆ ಏರಿಕೆಯನ್ನು ಕೇವಲ ಕಳೆದ ಒಂದು ವಾರದಿಂದ 10 ದಿವಸಕ್ಕೆ ನೋಡಿದ್ದೀರಾ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಚಿನ್ನ ಬೆಳ್ಳಿ ಸಪ್ಲೈ ಏನಿದೆ, ಈ ಜ್ಯುವೆಲರ್ಸ್ ಏನಿದ್ದಾರೆ ಅವರ ಬಳಿ ಚಿನ್ನ ಬೆಳ್ಳಿಯ ಸ್ಟಾಕೇ ಖಂಡಿತವಾಗ್ಲೂ ಅವ್ರಿಗೆ ಸಿಗ್ತಾ ಇಲ್ಲ. ಬರೀ ಕಮಾಡಿಟಿ ಮಾರ್ಕೆಟಲ್ಲಿ ಪೇಪರ್ ಫಾರ್ಮ್ಯಾಟಲ್ಲಿ ಗೋಲ್ಡ್ ಸಿಲ್ವರ್ ಸಿಗ್ತಿದೆ ಹೊರತು ಸಪ್ಲೈ ಆಫ್ ಗೋಲ್ಡ್ ಖಂಡಿತವಾಗ್ಲೂ ಕಡಿಮೆ ಆಗಿದೆ. ಜೊತೆಗೆ ಡಿ-ಡಾಲರೈಸೇಷನ್ ಅಂತ ನಾವು ಹೇಳ್ತೀವಿ, ಅಂದರೆ ಡಾಲರ್ ಯಾರ್ಯಾರ ಹತ್ರ ಇತ್ತು, ದೇಶಗಳ ಬಳಿ ಇದ್ದಂತಹ ಸೆಂಟ್ರಲ್ ಬ್ಯಾಂಕ್ಗಳ ಬಳಿ ಇದ್ದಂತಹ ಡಾಲರ್ಗಳೇನಿದೆ ಆ ಡಾಲರ್ಗಳನ್ನು ಮಾರ್ಬಿಟ್ಟು ಚಿನ್ನ ಬೆಳ್ಳಿಯನ್ನು ಕೊಂಡುಕೊಳ್ತಿದ್ದಾರೆ. ಸೊ ಅನೇಕ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ರಿಸರ್ವ್ ಆಗಿ ಅವರು ಸೇವಿಂಗು ಹೂಡಿಕೆ ಮುಂದೆ ಬೇಕಾಗುತ್ತೆ ಅಂತ ಅವರು ಕೂಡ ಡಾಲರ್ಗಳನ್ನು ಏನು ಇಟ್ಕೊಂಡಿದ್ರು ಈಗ ಡಾಲರ್ಗಳ ಬದಲಾಗಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಗೋಲ್ಡ್ ಸಿಲ್ವರ್ಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ಡಾಲರ್ಗಳನ್ನು ದೇಶಗಳಲ್ಲಿ ಇಟ್ಕೊಂಡಿದ್ರು ಅವರು ಡಾಲರಿನ ರಿಸರ್ವ್ಸನ್ನು ಕಡಿಮೆ ಮಾಡಿಕೊಂಡು ಗೋಲ್ಡ್ ಮತ್ತು ಸಿಲ್ವರ್ ರಿಸರ್ವ್ಸ್ಗಳನ್ನು ಜಾಸ್ತಿ ಮಾಡ್ತಿದ್ದಾರೆ. ಸೊ ಹಾಗಾಗೇ ಈ ಭಾರಿ ಪ್ರಮಾಣದ ಚಿನ್ನ ಬೆಳ್ಳಿಯಲ್ಲಿ ಏರಿಕೆ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇಲ್ಲಿಂದ ಒಂದು 5ರಿಂದ 10% ಏರಿಕೆ ಬರಬಹುದು. ಆದರೆ ಖಂಡಿತವಾಗ್ಲೂ ಕರೆಕ್ಷನ್ ಅಥವಾ ಇಳಿಕೆ ಚಿನ್ನ ಬೆಳ್ಳಿಯಲ್ಲಿ ಆಗುತ್ತೆ. ಭಾರಿ ಪ್ರಮಾಣದ ಕುಸಿತವನ್ನು ನಿರೀಕ್ಷಿಸಬೇಡಿ. ಒಂದು 10ರಿಂದ 15%